ಲೇ ಕೊಡಿಸ್ತೀನಿ. ಇವತ್ತು ಇಷ್ಟೊಂದು ಜನಕ್ಕೆ ಅನುದಾನ ನಡೀತಾ ಇದೆ. ಅನುದಾನ ಇದೆ ಅಲ್ವಾ? ಮನೇಲೆಲ್ಲ ಊಟ ಮಾಡ್ಕೊಂಡ್ ಬಂದಿರ್ತಾರೆ. ನೆಕ್ಸ್ಟ್ ಟೈಮ್ ಫ್ರೀ ಆದಾಗ ಸಿಕ್ಕಿ ಊಟ ಕೊಡಿಸ್ತೀನಿ, ಆಯ್ತಾ? ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಹಾರೈಕೆ ಪುಟ್ಟ ಕಲಾವಿದರ ಮೇಲೆ ಯಾವಾಗ್ಲೂ ಇರ್ಲಿ. ಬರ್ಲಿ ಒಂದ್ ಜೋರ ಜೋಶ್. ನೋಡು, ಇದು ನಮ್ಮೂರು, ನಮ್ ಜನ, ನಮ್ಮ ಅಣ್ಣ, ನಮ್ ತಮ್ಮ, ನಮ್ ತಾಯಿ, ನಮ್ ತಂಗಿ. ನೋಡು ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಾವ್ರೆ. ನೋಡಿಲಿ, ಬರ್ಲಿ ಜೋರ ಜೋಶ್. ಏನವ? ನಿಮ್ಮವ್ವ ಅಂತ. ನಿಮ್ಮವ್ವ ಅಂತ. ಹೌದು, ನಮ್ಮವ್ವನೇ. ಅದನ್ನೇ ಹೇಳಿದ್ ನಾನು. ನಿಮ್ಮ ಅತ್ತೆ ಅದನ್ನ ಅದ್ರಲ್ಲಿ ಏನಿದೆ? ನಾನೇನಿಲ್ಲ ಅಂದೆ. ಅತ್ತೆ ಸಾರಿ ಅವ್ವ, ನಾನು ಅತ್ತೆ ಅಂತಿದ್ದೀನಿ. ಇರ್ಲಿ, ಯಾವ್ದಾದ್ರೂ ಮಾತು ಉದಯ. ಅವ ಕುಂತ್ಕೊಳಪ್ಪಲ್ಲೇ ನಮಗೆ. ಬಿಡು ಮಾರಿಗುಡಿ, ತಲೆ ಕೆಡ್ಸ್ಕೊಬೇಡ. ಮಾರಿಗುಡಿ, ನೀ ಆರಾಮ ನಿಂತ್ಕೊ. ಈಗ ನನ್ ಮಿಮಿಕ್ರಿ ಯಾರ್ಯಾರು ಕೇಳಿದ್ರೆ ಕೈ ಎತ್ತಿ ನೋಡೋಣ. ಸುಮಾರು ಜನ. ಅಷ್ಟು ನಿಮ್ಮ ಮೌನೇ ಎತ್ತಿದ್ದು ಒಂದೇ ಹೆಸರಿಗೆ. ಆಯ್ತು ಕಣವ, ಇಲ್ಲೇನ್ ನಡೀತೈತೆ ಅಂತ ನಾದ್ರೂ ಗೊತ್ತಾಯ್ತಾಯ್ತಾ? ಸೂಪರ್. ಈಗ ನಾನ್ ಮಿಮಿಕ್ರಿ ಯಾರ್ಯಾರು ನೋಡಿದಿರಲ್ಲ, ಈಗ ನಾನ್ ಮಿಮಿಕ್ರಿ ಮಾಡ್ತೀನಿ. ಒಂದ್ ಕೆಲ್ಸ ಮಾಡು, ಯಾರ್ಯಾರು ನೋಡಿದಿರ ಕೈ ಎತ್ತಿ ಅನ್ಬೇಡ, ಯಾರ್ಯಾರು ಕಂಡಿಡಿದಿರ ಕೈ ಎತ್ತಿ ಅನ್ನು. ಇಲ್ಲಿ ಮುನ್ಗಡೆ ಕುಂತವ್ರೆ, ಇವಳು ಯಾಕೋ ಜಾಸ್ತಿ ಕಾಲೆಳಿತಾವಳೆ. ನಾನು ಹೇಳ್ದೆ ರಾಜೇಶ್ವರಿಗೆ, ಇಲ್ಲ ನಾನು ಒಬ್ನೇ ಬರ್ತೀನಿ ಅಂತ. ಇಲ್ಲ ನೀನ್ ಹೆಂಡ್ತಿನೂ ಕರ್ಕಬಾ ಅಂತ. ಅಂದ್ರೆ ಯಾಕೆ ಹೇಳು? ಯಾಕೆ? ಅವ್ರಿಗೆ ಗೊತ್ತು ನೀನ್ ಒಬ್ನೇ ಏನಾದ್ರು ಬಂದ್ರೆ ಮನೆಗೆ ಹೋಗೋಕರ್ ಒಬ್ನೇ ಬರಲ್ಲ, ಡಬಲ್ ಆಗಿ ಹೋಗ್ಬಿಡ್ತೀಯ ಅಂತ. ಹೆಂಡ್ತಿ ಜೊತೆ ಬಂದ್ರೆ ಅನುಮಾನ ಅದಕ್ಕೆ ಹಿಂದಿಂದನೇ ಬಂದ್ಬಿಡ್ತಾಳೆ ಆಯ್ತಿಗೆ. ಈಗ ನನ್ ಮಿಮಿಕ್ರಿ ಯಾರಾದ್ರೂ ಕಂಡಿಡಿದ್ರೆ ಅವ್ರಿಗೆ ಅಲ್ಲ, ನನಗೆ ಶಾಕ್ ಆಗ್ತಿರೋದು ಏನ್ ಗೊತ್ತಾ ಸಾಗರಣ್ಣ, ಇವ್ನ್ ಮಿಮಿಕ್ರಿ ಮಾಡ್ತಾನೆ ಅಂತ ನೀವು ನಂಬಿದ್ರಲ್ಲ. ಹಂಗಾದ್ರೆ ಮಿಮಿಕ್ರಿ ಆರ್ಟಿಸ್ಟ್ ಬಂದಿದಾರ ನಿಜ, ಇವ್ರ ಮಿಮಿಕ್ರಿ ಆರ್ಟಿಸ್ಟ್ ಅಂತ ನೀವು ನಂಬಿದ್ರಲ್ಲ, ಅದು ಖುಷಿ ಆಯ್ತು. ಈಗ ನೀನ್ ಹಿಂಗೆ ಮಾತಾಡ್ತಿದ್ರೆ ನಮ್ಮ ಅವ್ವನ್ ಕೈಲಿ ಹೊಡಿಸ್ಬಿಡ್ತೀನಿ. ಬೇಡ ಆಗ್ಲೇ ರೆಡಿಯಾಗಿ ಕೂತೈತೆ. ಅವರು ಅರ್ಧ ಮಿಮಿಕ್ರಿ ಕಲಾವಿದರು. ನೀವೇ ಈ ಕಡೆ ತಲೆ ಕೆಡ್ಸ್ಕೊಬೇಡ. ಆಯ್ತು, ಹೇಳಿರ್ಲಿ. ಇಲ್ಲಿ ಯಾರ ಟ್ಯಾಲೆಂಟ್ ಏನು ಅಂತ ಯಾರು ಜಡ್ಜ್ ಮಾಡಕ್ಕಾಗಲ್ಲ. ಏನಕ್ಕ ಸುಶೀಲಕ್ಕ ಕರೆಕ್ಟ್ ತಾನೆ? ನಿಮ್ಮ ಅಮ್ಮನ ಅಮ್ಮ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಅನಿತಾ, ಲಲಿತಾ, ಓ ಲಲಿತಾ. ನೋಡಪ್ಪ, ಲಲಿತಾ ಅವ್ರ ಮುಖದಲ್ಲಿ ನಗುನಾ. ಈಗ ನನ್ನ ಮಿಮಿಕ್ರಿನ ಯಾರು ಕಂಡಿಡಿತಾರೆ ಅವ್ರಿಗೆ ನನ್ನ ಕಡೆಯಿಂದ 50,000 ನಗದು ಬಹುಮಾನವನ್ನ ನೀನ್ ಕೊಡ್ತೀಯಾ? ನಮ್ ತಾಯಣೆ ಕೊಡಲ್ಲ ಅನ್ಕಂಡೆ. ಆಮೇಲೆ ಕೊಡುವಂತ ಹಿಂದೆ ಬಂದ್ಬಿಟ್ರೆ ಬಾರಿ ಕಷ್ಟ. ಮತ್ತೆ ಹೇಳ್ ಪೂರ್ತಿ. ಇಲ್ಲೇ ಒಂದು ಸಣ್ಣದಾಗಿ ಒಂದು ಮಿಮಿಕ್ರಿ ಮಾಡಿ ನಿಮ್ನೆಲ್ಲ ರಂಜಿಸೋಣ ಅಂತ. ನಾನು ನಮ್ಮ ಸಾಗರ್, ನಮ್ಮ ಮಿಮಿಕ್ರಿ ಗೋಪಿ ಅಣ್ಣ ಎಲ್ಲ ಬಂದವ್ರೆ. ಅವರಷ್ಟು ದೊಡ್ಡ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಆದ್ರೂ ಸುಮ್ಮನೆ ಒಂದೆರಡು ಟ್ರೈ ಮಾಡ್ತೀನಿ. ಓಕೆನಾ? ಅಯ್ಯಯ್ಯೋ, ಎತ್ತೋ ಸರಿ ಓದು ತುಂಬಂಗಿಲ್ಲ, ಇದು ಸರಿ ಅಂದಿಲ್ಲ. ಬಂದ್ಬಿಟ್ರ ಅದು ಪ್ಯಾಟೆ ಡಾಕ್ಟ್ರು ಬಂದ್ಬಿಟ್ರ. ಇವತ್ತಿನ ಸಕಲ ಆಚಾರ್ಯ ಅಂದ್ರೆ ಸಮಕೇನಾ ಬಿಟ್ಬಿಡ್ತೀವ. ಯಾರ್ದು? ಉಮಸ್ ಯಾರ್ದು? ತುಕಾಲಿದು. ನನ್ಗಾಗ್ಲಿಂದ ಅನುಮಾನ ಆಯ್ತು, ನೀನ್ ಯಾರೋ ನನ್ನ ಹೆಂಡತಿ ಕಡೆನೇ ಇರ್ಬೇಕು. ಕಾಲ್ ಎಳಿಯಕ್ಕೆ ಅಂತಾನೆ ಮುಂದೆ ಬಂದ್ ಕೂತಿದ್ದಿ. ಯಾರ್ದು? ಥ್ಯಾಂಕ್ ಯು. ಯಾರ್ಯಾರು ಕೈ ಎತ್ತಿ, ಯಾರ್ಯಾರು ಕರೆಕ್ಟಾಗಿ ಕಂಡಿಡಿದ್ರೆ ಕೈ ಎತ್ತಿ. ಸೂಪರ್. ಯಾರ್ಯಾರು ಕಂಡಿಡ್ತಿದ್ದೀರಾ? ನಾನು ಹೋಗುವಾಗ ಸಿಕ್ಕಿ ಏನಾದ್ರು ಕೊಟ್ಟೋಯ್ತೀನಿ. ಏನೋ ಒಂದ್ ಕೊಡ್ತೀನಿ ನಿನ್ಗೆ. ಯಾಕೆ? ಆಯ್ತು ಕೊಡಪ್ಪ. ಈಗ ಸೆಕೆಂಡ್ ಮಿಮಿಕ್ರಿ ಅಣ್ಣ ನೀವೇ ಕಂಡಿಡಿಬೇಕು. ಆಯ್ತಾ? ನಿಮ್ಮ ಹೆಸರು ಗೊತ್ತಾಗಿಲ್ಲ. ಕೆಂಪೇಗೌಡ್ರು, ಚೆನ್ನೇಗೌಡ್ರು, ಚೆನ್ನಗೌಡ. ಸೂಪರ್. ಈಗ ಇನ್ನೊಂದು ಮಿಮಿಕ್ರಿ, ಇದು ಯಾರ್ದಂತ ಕಂಡಿಡ್ರಿ. ಇದು ಭಾರತ ದೇಶದಲ್ಲಿ ನನ್ನನ್ನು ಬಿಟ್ರೆ ಇನ್ಯಾರು ಮಾಡಲ್ಲ. ಸಾಗರ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟ. ಅದು ಮಿಮಿಕ್ರಿ ಅಲ್ಲ, ನಿಂದೆ ವಾಯ್ಸ್. ಯಾರಾದ್ರೂ ಮಾಡಿದ್ರೆ ಮಿಮಿಕ್ರಿ. ಇರ್ಲಿ ಬಾಡ ನೋಡದ. ಸರಿ.
ಸಾಗರ್ ಬೇಜಾರು ಮಾಡ್ಕೊಂಡಿದ್ವಿ, ಎರಡರಲ್ಲಿ ಮುಗಿಸ್ಬಿಡ್ತೀನಿ. ಅವರು ಮಿಮಿಕ್ರಿ, ಗೋಪಿ ಅವರು ಮಿಮಿಕ್ರಿ, ಸಾಗರ್ ಮಿಮಿಕ್ರಿ. ಸಾಗರ್ ಬೇಜಾರು ಮಾಡ್ಕೊಬಿಡಿ. ಓಕೆ ಓಕೆ ಓಕೆ. ನಾ ಜೀವನದಲ್ಲಿ ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಪ್ರತಿ ವರ್ಷ ನಾನು ಇಲ್ಲಿಗೆ ಬರಬೇಕು ಅಂತ ಅನ್ಸುತ್ತೆ. ದಟ್ ಇಸ್ ರಾಜರಾಜರ ಅಭಿಮಾನಮ್ಮ. ಪ್ರಭಾಕರ್ ಸರ್ ಏನದು ಕಳಿಸಿ ತೆಗಿತ ಬಾರವ ಹೊಡೆದ್ ಕರ್ಕೋಗು. ಏನ್ ಕೂಡ ಕೊಡ್ತಾವಳು ನಿನ್ ಸೊಸೆ? ಆಕ್ಟಿವ್ ఉండదు. ದತ್ತಣ್ಣ ಕರೆಕ್ಟ್ ಅಣ್ಣ. ಬರ್ಲೇಬೇಡ, ಅಲ್ಲೇ ಎದ್ ಬಿಡೋಣ. ಹುಚ್ಚ ವೆಂಕಟ್ ಅವ್ರದ್ದು. ಇಲ್ಲಿಗೆ ನನ್ನ ಮಿಮಿಕ್ರಿ ಕಾಂಪಿಟೇಷನ್ ಮುಗಿಸ್ತಾ ಇದ್ದೀನಿ. ಎಲ್ಲ ರಾಂಗ್ ರೂಟ್ ಅಲ್ಲಿ ಹೋಯ್ತವ್ರೆ. ಇರ್ಲಿ, ನನಗೆ ಗೊತ್ತಿತ್ತು ನೀನ್ ಎಲ್ಲದ್ರಲ್ಲೂ ಸೋಲ್ತೀಯ ಅಂತ. ಲೇ, ಸೋತವನೇ ಇತಿಹಾಸ ಬರೆಯೋದು ಏನಂತೀಯ ರಾಜೇಶ್ವರಿ? ಕರೆಕ್ಟ್ ಅಲ್ವಾ? ಸೋತವನೇ ಇತಿಹಾಸ ಬರೆಯೋದು, ತಲೆ ಕೆಚ್ಕೊಂಬೇಡ. ಈಗ ಇಷ್ಟು ಜನಗಳ ಮಧ್ಯದಲ್ಲಿ ಹೋಗಿ ನಿಂತ್ಕೋಬೇಕಾ? ಹಾ ಈ ಮಧುರೆ ಗ್ರಾಮದಲ್ಲಿ ಇಲ್ಲಿರೋರೆಲ್ಲ ನಮ್ಮನೆಯವರು, ನಮ್ಮ ಅಣ್ಣ ತಮ್ಮದಿರು. ಊರ ಹೆಸರನ್ನೇ ಈಗ ಕೇಳ್ತಿರ್ಕಂದೆ. ಲೇ, ಫುಲ್ ಫಾರ್ಮ್ ಮಧುರೆ ಕೊಪ್ಪಲು, ಚಿಕ್ಕ ಮಧುರೆ, ಈ ತರ ಎಲ್ಲ ಇರ್ತದೆ. ಅದಕ್ಕೆ ಇದು ಯಾವುದು ಅಂತ ಕೇಳಿ ತಿಳ್ಕೊಂಡೆ. ತಪ್ಪಾ? ಇಲ್ಲಪ್ಪ, ನಮ್ಗೆ ಬಿಸ್ಕೆಟ್ ಹಾಕಕ್ ಬರ್ತಾವಳೆ ಗೌಡ್ರೆ. ಅಲ್ಲ, ಸುಳ್ಳು ಹೇಳೋದ್ ಕಲಿಬಹುದು, ಬಟ್ ನಿನ್ನ ತರ ಮ್ಯಾನೇಜ್ ಮಾಡೋದ್ ಕಲಿಯಕ್ಕಾಗಲ್ಲ. ತಲೆ ಕೆಡ್ಸ್ಕೊಂಬೇಡ. ಇಷ್ಟೊಂದ್ ಜನ ಎಲ್ಲ ಅವ್ರೆ. ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ಗೆ ಏನ್ ಬೇಕು ಕೇಳ, ಇಲ್ಲೇ ಕೊಡಿಸ್ತೀನಿ. ನಿಮ್ ಊರಲ್ಲಿ ಏನಾದ್ರು ಜಾತ್ರೆ ಇತ್ತಾ? ಮತ್ತ ಅದಕ್ಕೆ ಏನ್ ಆಟ ಸಾಮಾನ್ ತಗೊಡ್ತೀಯಾ? ಆಟ ಸಾಮಾನಲ್ಲ ಏನಲ್ಲ, ನೀನ್ ಏನ್ ಕೇಳಿದ್ರು ಈಡೇರಿಸ್ತೀನಿ. ನೀನ್ ತಲೆನೇ ಕೇಳಿಸ್ಕೊಬೇಡ, ಕೇಳು. ಏನ್ ಕೇಳಿದ್ರು ನಂಬೋದು. ನಿನ್ನ 5 ವರ್ಷದಿಂದಾನೇ ನಂಬಕೈತೆ ಅಲ್ಲ ನಿನ್ನ. ನಂಬಿಡ್ಬೇಕಾ? ನಂಬಕ್ ಆಗ್ತಿಲ್ವಾ? ನಮ್ ಚೆನ್ನೇಗೌಡರು ಇದಾರಲ್ಲ, ಅವ್ರ ಮೇಲೆ ಆಣೆ ಆಗ್ಲೂ ಏನ್ ಕೇಳಿದ್ರು ಈಡೇರಿಸ್ತೀನಿ, ಕೇಳು. ನೀನ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಪಾಪ ಅವ್ರ ನಗಡೆ ಇಲ್ಲ. ನೀನ್ ಆಣೆ ಇಟ್ಟೆ ಅಳುತ್ತಾ ಕೂತವ್ರಲ್ಲೋ. ಯಾರು? ಚೆನ್ನೇಗೌಡ್ರು ತಲೆ ಕೆಡ್ಸ್ಕೊಡಿ. ಇಲ್ಲಿ ಬರ್ನಿಲ್ವಾ ಮುಖಂಡ್ರು? ಕೂತ್ಕೊಳ್ಳಿ, ಕೇಳೆ ಏನ್ ಬೇಕು ಕೇಳು. ಏನ್ ಅಲ್ಲೋಡಿಲೆ, ಪ್ರತಿ ಒಬ್ರು ಮನೆಯಿಂದ ದುಡ್ಡು ತಗೊಂಡ್ ಬಂದವ್ರೆ. ನಾನ್ ಕೇಳದ ತಕ್ಷಣ ಕೊಡ್ತೀರಾ ಅಲ್ವಾ? ಅಣ್ಣ, ಇದು ನಮ್ಮ ಅಣ್ಣ ಹೆಸರು ಗೊತ್ತಾಗ್ಲಿಲ್ಲ. ಮಲ್ಲಣ್ಣರು. ನೀನ್ ತಲೆ ಕೆಸ್ಕೊಡ. ಬಿಳಿ ಡ್ರೆಸ್ ಹಾಕ ಬಂದವ್ರು ಮಲ್ಲಣ್ಣರು. 100% ಅವ್ರದ್ದು ದುಡ್ಡು ಇದ್ದೇ ಇರ್ತದೆ. ಅಂದ್ರೆ ನಿನ್ ದುಡ್ಡಲ್ಲಿ ಏನ್ ಕೊಡ್ಸಲ್ಲ ಪಾಪ, ಅವ್ರ ದುಡ್ಡಲ್ಲಿ ಕೊಡಿಸ್ತೀವಿ ಈಗ್ಲೂ. ಅಲ್ಲ, ನನ್ ದುಡ್ಡಲ್ಲಿ ಕೊಡ್ಸಿದ್ರೆ ಅದು ಸರಿ ಆಯ್ತದಣ್ಣ. ಬೇರೆಯವ್ರ ಇಸ್ಕೊಂಡ್ ಕೊಡ್ಸಿದ್ರೆ ಒಂದ್ ಮಜಾ ಅಲ್ವಾ? ಕೇಳೆ, ಏನ್ ಬೇಕಾದ್ರು ಕೇಳೋ. ನಮ್ಮ ಮಲ್ಲಣ್ಣನ ಮೇಲೆ ಆಣೆ ಆಗ್ಲೂ ನಿನಗೆ ಕೊಡಿಸ್ತೀನಿ, ಕೇಳು. ಇಬ್ರು ಮೇಲ್ ಮಾಡಿದ್ಯಾ? ಅಣ್ಣ, ಈಗ್ಲೇ ಹೇಳ್ತಿದ್ದೀನಿ ಇಬ್ರಿಗೂ. ಈ ಆಣೆಗೂ ನನ್ಗೂ ಸಂಬಂಧ ಇಲ್ಲ. ಹಿಡ್ಕೊಂಡ್ ಹೊಡೆಯೋದಾದ್ರೆ ಇನ್ನೊಬ್ಬಗೆ ಹೊಡಿಬೇಕು. ನಾನು ಹೇಳ್ಕೊಟ್ಟಿರ್ಲಿಲ್ಲ ಆಣೆ ಇಡಕ್ಕೆ. ನೀನು ತಲೆ ಕೆಡ್ಸ್ಕೊಂಬೇಡ, ಕೇಳು. ಈ ಕ್ಷಣದಲ್ಲೇ ಮಲ್ಲಣ್ಣವ್ರ ಕಾಲಿಗೆ ಬಿದ್ದಾದ್ರು ಸರಿ, ನಿನ್ನ ಆಸನೆ ಈಡೇರಿಸ್ತೀನಿ, ಕೇಳು. ನಿಂಗ್ ಕೊಡೋ ಬಿಲ್ಡಪ್ ನೋಡಿರ್ಬೇಕಾದ್ರೆ ಭಿಕ್ಷೆ ಬೇಡ ಆದ್ರೂ ದುಡ್ಡು ತಂದು ಈಡೇರಿಸ್ಬಿಡ್ತೀಯ. ಕೇಳ, ಸುಮ್ಕೆ ಜಾಸ್ತಿ ತಲಾಟೆ ಮಾಡ್ತಾಳ. ಬಾಸ್ ಅಂತ ಕೇಳ್ತೀನಿ. ಈಗ ವಸ್ತು ಬೇಡ ಸಂತು ನನ್ಗೆ ನೆನ್ಪಿಟ್ಕೊಳ ಅಂತ ಕೇಳ. ಕೇಳು. ಒಂದ್ಸಲ ನಾನು ಎತ್ಕೋ ಸಂತು. ಮಲ್ಲಣ್ಣರೇ, ಯಾವನ್ನಾದ್ರೂ ರೋಲರ್ನ ಲಿಫ್ಟ್ ಮಾಡ್ತಾನ? ಎತ್ತಕ್ಕೇನು 1 kg ಅವಳ, 1.5 ಕ್ವಿಂಟಲ್ ಅವಳು, ಹೆಂಗ್ ಎತ್ಕೊಳಕ್ ಆಯ್ತದ? ಪಾಪ ತಾವ್ ತಾನೇ ಎಕ್ಸೆಲ್ ಸೂಪರ್ ಸ್ಲಿಮ್ ಆಗಿದ್ದೀರಿ. ಒಟ್ಟ ನೋಡು 3 ಅಡಿ ಮುಂದಕ್ಕೆ ಬಂದೈತೆ. ನೀನು ನನ್ಗೆ ಹೇಳ್ತಿದೀಯಾ ಹಂಗಂತ? ಲೇ, ಆದ್ರೂ ಯಾಕೋ ಆಸೆ ಜಾಸ್ತಿ ಆಗ್ಬಿಡ್ತು ಮಲ್ಲಣ್ಣರೇ. ನಿಮ್ ಮೇಲೆ ಬೇರೆ ಆಣೆ ಮಾಡ್ಕಿದ್ರಿ. ನಿಮ್ ಮನೆಯವ್ರ ಏನ್ ಬಂದಿಲ್ಲ ತಾನೆ? ನೀವು ಒಬ್ರೇ ಬಂದಿದ್ದೀರಾ? ಪರವಾಗಿಲ್ಲ, ಹಂಗಾದ್ರೆ ಒಬ್ರೇ ಅವ್ರೆ. ಮಲ್ಲಣ್ಣರೇ, ಎತ್ತೇ ಬಿಡೋಣ, ಆಶೀರ್ವಾದ ಮಾಡಿ ನೀವು. ಈಗ ಆ ಮಗ ಎತ್ಕೊಂಡು ಆ ಕಡೆಗೆ ಹೋಗು. ನಾನು ಹೆಂಡತಿ ತೆಗೆದು ಅಲ್ಲಿ ಎಸ್ಬಿಡ್ತೀನಿ. ಬಿದ್ಗಿದ್ದು ಆಮೇಲೆ ಆಂಬುಲೆನ್ಸ್ಗೆ ಹೋಗಂಗಾಗುತ್ತವ. ಆ ಕಡೆಗೆ ಹೋಗ. ಎತ್ಕೊಂಡೆ ಹೋಯ್ತವ್ರ. ಹೋಗಿ ಅಲ್ಲಿಗೆ ಎಸಿತೀನಿ. ನಾನು ಹೆಂಡ್ತೀನಿ ಎತ್ತಿ. ಬರ್ಲಿ ಜೋಶ್.
ಎತ್ತಾನೆ ಇವನು ಎತ್ತಕ್ಕಾಗಲ್ಲ. ಆಶೀರ್ವಾದ ಮಾಡಿದೀನಿ, ಹೆದ್ರಿಕೆ ಹೊಡಬ. ಈ ಖಾಲಿ ಬಿದ್ದಲ್ಲ. ವಾರ್ಮ್ ಅಪ್ ಇದು. ಹೌದಾ, ನಾನೆಲ್ಲ ಹಾ. ಖಾಲಿ ಬಿದ್ದೆ ಅನ್ಕೊಂಡೆ. ಗೌಡ್ರೆ ಆಶೀರ್ವಾದ ಮಾಡಿ ಬರ್ರಿ ಜೋಶು. ಅಣ್ಣ ಇದ್ರ ಸಡಗ ಉಳ್ದಿದ್ ಪಡೆದಿದ್ದೆಲ್ಲ ತಿಂದ್ಬಿಟ್ಟು ಒಳಗ್ ದೆವ್ವ ಆದಾಗ ಆಗ್ಬಿಟ್ಟೈತಿ. ಅಳ್ಳಾಡ್ಸಕೈತೆ ಅಲ್ವಲ್ಲಣ್ಣ. ಸಮಾಧಾನ. ನಾನು ಒಬ್ಳೆ ತಿನ್ನ ಕಾರ ಕುತ್ಕೊಂಡ್ ನಾಕ್ ಪ್ಲೇಟ್ ತಿಂದೆ ಇಷ್ಟ ತನಕ. ಇದು ಹಿಂಗೆಲ್ಲ ಓಪನ್ ಆಗಿ ಮಾತಾಡ್ತದೆ ಅಂದ್ರೆ ಕರ್ಕೊಂಡೆ ಬರ್ತೈತಿಲ್ಲ ಈಗ. ಲೇ ಇಷ್ಟೆಲ್ಲ ಬಿಲ್ಡಪ್ ತಗತಿದ್ಯಲ್ಲ, ಹ್ಮ್. ನಿಂಗ್ ತಾಕತ್ತಿದ್ರೆ ನೀನ್ ಎತ್ತೆ ನೋಡೋಣ ಅಲ್ವಾ ಮಲ್ಲಣ್ಣರೇ? ಅದು ಎತ್ತೋ ಎತ್ತಲ್ ನೋಡಿ ಈಗ. ಆ? ಅಲ್ಲ ಸರ್, ನಾನ್ ತಾನೇ ಎತ್ಕೊಳಕ್ ಕೇಳಿದ್ವಿ, ನನ್ನೇ ಕೇಳ್ತಾವ್ ಉಲ್ಟಾ ಅದೇ ಪ್ರಶ್ನೆ. ಅಲ್ಲ, ನೀನ್ ಜಾಸ್ತಿ ಸ್ಕೋಪ್ ತಗತಿದ್ಯಲ್ಲ ಅದಕ್ಕೆ ನಾನೇನೋ ಎತ್ತೀನಿ, ನೀನ್ ಎತ್ತು ನೋಡೋಣ. ನಾನು ನಿನ್ಗೋಸ್ಕರ ಎತ್ತುತ್ತೆ ಇಲ್ಲ, ಚನ್ನಣ್ಣಂಗೋಸ್ಕರ ಎತ್ತುತ್ತಾ ಇದೀನಿ. ಪಾಪ ಚನ್ನಣ್ಣ ಅಲ್ಲ, ಅವ್ರು ಮಲ್ಲಣ್ಣ. ಇವ್ರು ಇವ್ರ ಚೆನ್ನಗೌಡ್ರಿಗೋಸ್ಕರ. ಅಯ್ಯೋ, ಹಾ ಓಕೆ ಎತ್ತು ಆಮೇಲೆ ಐತಿ. ನಂಗೊಂದು ಡೌಟು, ಅಕಸ್ಮಾತ್ ನಾನು ನಿನ್ ಎತ್ತಿದ್ರೆ ಏನ್ ಕೊಡ್ತೀಯಪ್ಪ? ನೀನ್ ಏನ್ ಕೇಳಿದ್ರು ಈಡೇರ್ತೀನಿ, ಅದಕ್ಕೆ ಸಾಕ್ಷಿ ನಮ್ಮ ಮಲ್ಲಣ್ಣನ ಮೇಲೆ ಆಡಾಗ್ಲೂ ಈಡೇರ್ತೀನಿ ಕೇಳೆ. ಎರಡನೇ ಸತಿ. ಹಾ. ನಾನ್ ಮೊದಲನೇ ಆಸೆ ಕೇಳ್ತಿಲ್ಲ, ಎತ್ಕೊಳ್ಳೋದ ಇನ್ನೊಂದ್ ಕೇಳ್ತೀನಿ ಅಂತ ಹೇಳ್ತಿರೋದು. ಅಯ್ಯೋ ನೀನ್ ಎಚ್ಚರಿ ಕೇಳಿದ್ರು ಆಣೆ ಅವ್ರ ಮೇಲೆ ಮಾಡಬೇಕು, ಅವ್ರು ಒಬ್ರೇ ಬಂದಿರೋದು ಊರಿಂದವ. ನೀವೆಲ್ಲ ಅವ್ರ ಕಡೆ ಅಣ್ಣ ಸಿಂಗಲ್ ಅಂತಾರಣ್ಣ. ಇರ್ಲಿ ಎತ್ತು, ಯಾಕಾದ್ರೂ ಮಾಡಿ ಎತ್ತು ಬಿಡೋಣ. ಯಾರು ಕೂಗ್ಬೇಡಿ, ಎತ್ತು ಹೆಸ್ರು ಹೇಳಕ್ಕಾಗಲ್ಲ. ಯಾರು ಕೂಗ್ಬೇಡಿ. ಏನ್ನ ನನ್ನ? ಹಾ ಆಯ್ತಾಯ್ತು, ಯಾರು ಕೂಗಬೇಡಿ. ಹಾ ಅಣ್ಣ ಒಂದ್ ನಿಮಿಷ, ಇವಾಗ ಯೋಚನೆ ಮಾಡು. ನಾನ್ ತೆಗ್ದು ಎಸಿಬೋದಾಗಿತ್ತು, ಯಾಕೆ ಎಸಿಲಿಲ್ಲ ಅಂತ. ಯಾಕೆ? ಡ್ರೈವರ್ ಕರ್ಕೊಂಡ್ ಬಂದಿಲ್ಲ, ಇವನೇ ಡ್ರೈವರ್, ಅದಕ್ಕೆ ಅಲ್ಲ ಇಟ್ಕೊಂಡಿದ್ದೀನಿ. ರಾಜೇಶ್ವರಿ, ನನ್ನ ಹೆಂಡತಿ ಎತ್ತುಡ್ಲು ಅನ್ಕೊಂಡ್ರ? ಮತ್ತೆ ನಾನೇ ನೆಗ್ದೆ ಅಷ್ಟೇ. ಯಾಕೆ ಗೊತ್ತಾ, ರಾಜೇಶ್ವರಿ ಅವರು ಒಂದ್ ಹೆಣ್ಣು, ಇಲ್ಲಿ ಕುಂತಿರೋ ನಮ್ಮ ಮಾನಸ್ ಅವ್ರ ಅತ್ತೆನೂ ಒಂದ್ ಹೆಣ್ಣು. ಅರ್ಥ ಆಯ್ತಾ? ನೀನು ಒಂದ್ ಹೆಣ್ಣು ಯಾವಾಗ್ಲೂ ಗೆಲ್ಬೇಕು. ಒಡರಿ ಚಪ್ಪಾಳೆ. ಇದನ್ನ ಬುಲ್ಡೋಜರ್ ಅಂತ ಬೈದಲ್ಲ, ಅವಾಗ ನೆನ್ಪಿರ್ಬೇಕಾಗಿತ್ತು. ಅವತ್ತನ್ ಗಂಡ್ಸ್ತರ ಕಣ್ಣ ಯಾರು? ನಾನು. ಅಯ್ಯೋ ಈಗ ಮಾತಾಬೇಡ. ಮಲ್ಲಣ್ಣವ್ರು ನೋಡಿಲ್ಲ, ಆಗ್ಲೇ ಫೋನ್ ಯಾರಿಗೋ ಮಾಡ್ತಾವ್ರೆ, ಆ ತುಕಲಿ ಆಣೆ ಮಾಡ್ಕವನಿ ಎತ್ತನ್ ಬಂದ್ರು ಅಂತ. ಅಣ್ಣ ನೀವೇನ್ ತಲೆ ಕೆಚ್ಕೊಬಿಡಿ, ಎತ್ತುತ್ತೀನಣ್ಣ. ಎತ್ತಕಾರ ಎತ್ತಿಲ್ಲ, ನೀವು ಎತ್ತಕೊಂಡಾರ ಹೋಗಿ ನಿಮ್ಮ ಮನೆಗೆ ಸರ್, ನಾನು ಕೇಳೋದೇ ಇಲ್ಲ. ಏನಣ್ಣ, ಗಂಡನ್ ಕಾಪಾಡೋ ಹೆಂಗಸ್ರು ನೋಡಿದೀನಿ, ಎತ್ತಾಕೊಂಡು ಹೋಗಿ ಅನ್ನೋಳು ಇವಳೇ ಕರಣ. ಇವಂತರ ಬಿದ್ದಿಲ್ಲ ಮರಿ, ಅದಕ್ಕೆ ಕಳೆದ್ರೆ ಇನ್ನೇನ್ ಮಾಡಕ್ ಇಟ್ಕೊಳ್ಳೋಣ. ಲೇ ಮಲ್ಲಣ್ಣನ ಮುಖ ನೋಡಕೈತಲ್ಲ, ನಿಂದ ಅಮ್ಮ ಐತೀನಿ, ಒಂದೇ ಒಂದ್ಸರಿ ಉಸಿರು ಬಿಟ್ಟು ನೆಗೆದು ಬಿಡೆ. ಏನ್ ಮಾಡ್ದೆ? ಉಸಿರು ಬಿಟ್ಟು. ಉಸಿರು ಇಲ್ಲಲ್ಲ ಬಿಡ್ಬೇಕಾಗಿರೋದು, ತೆಗೆದು ಬಿಟ್ಟ ಅಂದ್ರ ಹಂಗೆ. ಆಯ್ತಾಯ್ತು. ಅಲ್ಲಿ ನೋಡಿಲಿ ಅಣ್ಣ, ಆಶೀರ್ವಾದ ಮಾಡಿ ಈ ಸರಿ ಎತ್ಕತ್ತೀನಿ ಗ್ಯಾರಂಟಿ. ಹಾ ಬರ್ಲಿ ಚನ್ನಣ್ಣ, ನೀನೇನ್ ತಲೆ ಕೆಚ್ಕೊಂಬೇಡ, ಎತ್ತಿ ನಿನ್ನ ಹತ್ರಕ್ಕೆ ಎತ್ತು ಬಿಡ್ತೀನಿ. ಆದ್ರೆ ಇಂಜೂರಿ ಆದ್ರೆ ನಾನ್ ಜವಾಬ್ದಾರನಲ್ಲ. ಬರ್ಲಿ ಜಾಶು. ಹಿಂದ್ಗಡೆ ಎಲ್ಲ ಪಾನಿಪುರಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿದ್ದೀರಲ್ಲ, ಕೂಗ್ರ. ಹಾ ಯಾವುದೋ ಮರದ ಕೊಂಟಳ್ಳಾಡಿಸ್ದಂಗ ಆಯ್ತೈತಿ, ಶೇಕು ಆಯ್ತೇ ಇಲ್ಲ. ಹಿಡ್ಕೊ. ಸಾಯಿಸ್ಬಿಡ್ತೀನಿ ಇಲ್ಲ ನಾನು. ಅಣ್ಣ ಏನಣ್ಣ ಇದು, ಕಣ್ಣೇ ಕಾಣ್ತಾ ಇಲ್ವಲ್ಲಣ್ಣ? ಅಣ್ಣ ನೀವ್ ಹೇಳ್ದಂಗೆ ನಿಮ್ಮೇಲೆ ಆಣೆ ಮಾಡಿದಕ್ಕೆ ಎತ್ಕೊಂಡಿದೀನಿ, ಓಕೆ ಅಲ್ವಾ? ಕಣ್ ಕಾಣಿಸ್ಲಿಲ್ವಾ ಸಂತು? ಈ ಸತಿ ಕಣ್ಣೆ ಹೋಗ್ಬಿಡ್ತಾವ. ಬಾ, ಎರಡನೇದ್ ಕೇಳ್ತೀನಿ. ಯಾಕೆ? ಹೇಳಿದಲ್ಲ, ಎರಡನೇದ್ ಕೇಳು ಅಂತ ಹೇಳಿದ್ರು ತಾನೇ. ಕೇಳು ಸಂತು, ಮುಂಗಾರು ಮಳೆ ಸಿನಿಮಾ ನೋಡ್ದಾಗ್ಲಿಂದ ನಾನು ನಿನ್ನ ಎದೆ ಮೇಲೆ ಒಂದ್ಸತಿ ಕಾಲಿಡ್ಬೇಕಂತ. ಇವಳು ಬಾಳನ್ನ ಬೆಳಗೋ ದೀಪ ಅಲ್ಲಣ್ಣ, ಕೊಳ್ಳಿ ದೆವ್ವ ಇವಳು.
ಹೊಡೆದು ಸಾಯಿಸ್ಬಿಡ್ತೀನಿ, ನಡೀತಾ ಇರು. ಒಂದ್ಸತಿ ಸಂತು ಒಂದೇ ಹೆಜ್ಜೆ ಇಡೋದು, ಒಂದ್ ಹೆಜ್ಜೆ ಇಟ್ಬಿಟ್ಟು ಹೋಗ್ಬಿಡ್ತೀರಿ ಅಷ್ಟೇ. ಏ ನಡಿಯೇ, ಅಲ್ಲಿ ಮಗುನ್ ಕರ್ಕ ಮನೆ ನಡಿಯೇ. ಥ್ಯಾಂಕ್ ಯು, ಲವ್ ಯು. ನಿಮ್ಮೆಲ್ಲರೂ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಬಡವ ಶ್ರೀಮಂತ ಅಂತ ಭೇದ ಭಾವ ತೋರಿದ್ರೆ ನೀವು ಫ್ರೀಯಾಗಿ ಸಿಗೋ ಯಾವ್ದಾದ್ರು ಒಂದು ಒಡವೆ ಇದ್ರೆ ಅದು ನಗು ಮಾತ್ರ. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಅವಾಗ ಯಶಸ್ಸು ತುಂಬಾ ದೊಡ್ಡ ಮಟ್ಟಕ್ಕೆ ಸಿಗುತ್ತೆ. ಮಲ್ಲಣ್ಣರೇ ಥ್ಯಾಂಕ್ ಯು, ಜನರ ನಿಮ್ಗೂ ಥ್ಯಾಂಕ್ ಯು. ಬರ್ಲೇ ಒಂದು ಜೋರ ಚಪ್ಪಾಳೆ. ನಗುವೆ ನಿಮ್ಮ ಗೆಲುವಿಗೆ ದಾರಿ ಅಂತ ತಿಳ್ಕೊಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಮುಂಗಾರು ಮಳೆ ಸೀನ್ ಮಾಡೋದು ನಾನೇನು ಹೋಗಂಗಿಲ್ಲ, ಇಲ್ಲೇ ಮಲಿಕೆ ಬೇಕಾಯ್ತದೆ. ಬರ್ಲಿ ಚಪ್ಪಾಳೆ.